ಈಗ ನಾವು ಶಬ್ದದಾಟ ಆಡೋಣ. ಏನೇನ್ರಿ? ಶಬ್ದ ಆಟ. ಶಬ್ದದಾಟದಲ್ಲಿ ನಾನು ಏನ್ ಹೇಳ್ಕೊಟ್ಟಿದ್ದೆ ನಿಮ್ಗೆ? ಶಬ್ದ ಹೆಚ್ಚು ಕಡಿಮೆ. ಏನ್ ಹೇಳ್ಕೊಟ್ಟಿದ್ದೆ ನಿಮ್ಗೆ? ಶಬ್ದ ಹೆಚ್ಚು ಕಡಿಮೆ. ಜೋರ ಹೇಳ್ಬೇಕು ಎಲ್ಲರೂ. ಏನ್ ಹೇಳ್ಕೊಟ್ಟಿದ್ದೆ ನಿಮ್ಗೆ? ಇವತ್ತು ಶಬ್ದದಾಟದಲ್ಲಿ ನಾನು ವಾಕ್ಯ ಕೇಳು ಉತ್ತರ ಹೇಳು. ಏನ್ ಹೇಳ್ಕೊಡ್ತೀನಿ? ವಾಕ್ಯ ಕೇಳು ಉತ್ತರ ಹೇಳು. ಈಗ ನಾನೀಗೊಂದು ಶಬ್ದದಾಟದಲ್ಲಿ ನಾನು ವಾಕ್ಯ ಹೇಳ್ತೀನಿ, ಅದು ಕೇಳಿಸ್ಕೋಬೇಕು, ಮತ್ತೆ ನೀವ್ ಹೇಳ್ಬೇಕು. ನಾನು ಕ್ವಶನ್ ಮಾಡಿದಾಗ ಅದಕ್ಕೆ ಆನ್ಸರ್ ಕರೆಕ್ಟ್ ಆಗಿ ಹೇಳ್ಬೇಕು. ಆಯ್ತಾ? ಹೇಳ್ತೀರಾ ಮಕ್ಳ? ಎಲ್ಲ ಕೈ ಕಟ್ಟಿ ಮಕ್ಳ ಹೇಳಿ. ದೀಪ ದೇವಸ್ಥಾನಕ್ಕೆ ಹೋದಳು. ದೀಪ ದೇವಸ್ಥಾನಕ್ಕೆ ಹೋದಳು. ದೀಪ ಎಲ್ಲಿಗೆ ಹೋದಳು? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಯಾರು ಹೋದರು? ದೇವಸ್ಥಾನಕ್ಕೆ ಯಾರು ಹೋಗಿದ್ದು? ದೀಪ. ದೀಪ ಎಲ್ಲಿಗೆ ಹೋದಳು? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಯಾರು ಹೋದಳು? ದೀಪ. ವೆರಿ ಗುಡ್. ಈಗ ಇನ್ನೊಂದು ಭಾಗ. ನೇಕಾರ ಬಟ್ಟೆಯನ್ನು ನೇಯ್ದನು. ನೇಕಾರ ಬಟ್ಟೆಯನ್ನು ನೇಯ್ದನು. ನೇಕಾರ ಏನನ್ನು ನೇಯ್ದನು? ವೆರಿ ಗುಡ್ ಕಾಮಾಕ್ಷಿ ಅವಳಿಗೆ, ಗಣವಿಗೆ. ವೆರಿ ಗುಡ್ ಗಣವಿ. ಬಟ್ಟೆಯನ್ನು ಯಾರು ನೇಯ್ದರು? ನೇಕಾರ. ಅದೇ ಮತ್ತೀಗ ವಾಕ್ಯ ಕೇಳು ಉತ್ತರ ಹೇಳು ಅಂದ್ರೆ ವಾಕ್ಯ ಹೇಳ್ತಾ ಇರ್ಬೇಕು, ಕೇಳಿಸ್ಕೋಬೇಕು, ಹೇಳ್ಬೇಕು. ಪ್ರಶ್ನೆ ಕೇಳಿದಾಗ ಉತ್ತರ ಹೇಳ್ಬೇಕು. ಗೊತ್ತಾಯ್ತಾ? ಕುಂಬಾರ ಮಡಿಕೆಯನ್ನು ಮಾಡಿದನು. ಕುಂಬಾರ ಮಡಿಕೆಯನ್ನು ಮಾಡಿದನು. ಕುಂಬಾರ ಏನು ಮಾಡಿದನು? ವೆರಿ ಗುಡ್ ದಾನವಿ. ವೆರಿ ಗುಡ್. ಕುಂಬಾರ ಮಡಿಕೆಯನ್ನು ಮಾಡಿದನು. ಮಡಿಕೆಯನ್ನು ಯಾರು ಮಾಡಿದನು? ವೆರಿ ಗುಡ್ ಕುಂಬಾರ. ಇನ್ನೊಂದು. ರೈತ ಹೊಲವನ್ನು ಅಗಿದನು. ರೈತ ಹೊಲವನ್ನು ಅಗಿದನು. ಯಾರು ಹೊಲವನ್ನು ಅಗಿದರು? ವೆರಿ ಗುಡ್ ರೈತನು. ರೈತನು ಏನನ್ನು ಅಗಿದನು? ಹೊಲವನ್ನು. ಹೇಳ್ಬೇಕು, ಇದು ಅರ್ಥ ಮಾಡ್ಕೋಬೇಕು. ಕ್ವಶನ್ ವೆರಿ ಗುಡ್. ನಾನು ಬಿಟ್ಟು ಬಂದಿದ್ದೀನಿ. ಆಯ್ತಾ? ಎಲ್ಲ ಕ್ಲಾಪ್ ಹಾಕಿ. ಚೆನ್ನಾಗಿತ್ತ ಆಟ. ನಾಳೆ ಇದೇ ತರ ಬೇರೆ ಬೇರೆ ವಾಕ್ಯ ಮಾಡ್ಕೊಂಡ್ ಬರ್ತೀನಿ. ಕೇಳ್ತೀವಿ, ಕೇಳಿಸ್ಕೋಬೇಕು. ನೀವು ಆನ್ಸರ್ ಹೇಳ್ಬೇಕು. ಹೇಳ್ಬಿಟ್ಟು ಆಯ್ತಾ?